ವೀಕ್ಷಕರೇ ನಮಸ್ಕಾರ. ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಒಂದು ಸುಂದರ ಪುಟ್ಟ ಗಣೇಶ ಮೂರ್ತಿಯನ್ನು ಅತ್ಯಂತ ಸರಳವಾಗಿ ಹೇಗೆ ಮಾಡೋದು ಅನ್ನೋದನ್ನ ನಾನೊಂದು ಸ್ಟೋನ್ ಆರ್ಟ್ ಸರಣಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಬ್ಲ್ಯಾಕ್ ಪೇಂಟ್ ಇರಲಿ ಅಥವಾ POP ಅಥವಾ ಪ್ಲಾಸ್ಟಿಕ್ ಅಥವಾ ಯಾವ್ದಾದ್ರು ಒಂದು ಮೂರ್ತಿ ಇರಲಿ, ದೇವರದ್ದು ನಿಮ್ಗೆ ಇಷ್ಟವಾದದ್ದು, ಜೊತೆಗೊಂದು ಕಲ್ಲು ಇಟ್ಟರೆ ನಿಂತುಕೊಳ್ಳುವಂತಹ ಒಂದು ಕಲ್ಲು, ಹೀಗೆ ನಂತರ ಒಂದು ಚಿಕ್ಕ ಬ್ರಷ್ ಇರಲಿ, ಜೊತೆಗೊಂದು ಗೋಲ್ಡನ್ ಪೇಂಟು. ಇದಾದ ನಂತರ ಇದನ್ನು ಮೂರ್ತಿಯನ್ನು ಅಂಟಿಸೋದಕ್ಕೆ ಒಂದು ಚಿಕ್ಕ M-seal ಆದರೂ ಸಾಕು. ಒಂದು ಹಳೆ M-seal ಆದರೂ ಓಕೆ, ಸ್ವಲ್ಪ ಉಳಿದಿದೆ. ಇಲ್ಲಾಂದರೆ ಯಾವುದಾದ್ರು ಚಿತ್ರದಲ್ಲಿ ಕಾಣ್ತಿರುವಂತಹ ಒಂದು ಹೊಸ M-seal ಬೇಕಾದರೆ ತಗೊಳ್ಳಿ. ನಂತರ M-seal ಕಟ್ ಮಾಡಿಕೊಂಡು ಅವೆರಡು ಭಾಗವನ್ನು ಮಿಕ್ಸ್ ಮಾಡ್ಕೊಳ್ಳಿ, ಅಂಟಿಸೋದಕ್ಕೆ ಬೇಕಾಗುತ್ತೆ. ನಂತರ ಅಂಟಿಸಿದ ಅದನ್ನು ಮೂರ್ತಿ ಮಿಕ್ಸ್ ಮಾಡ್ಕೊಂಡ ನಂತರ ಮೂರ್ತಿ ಹಿಂಭಾಗಕ್ಕೆ ಒಂದು ಮಿಕ್ಸ್ ಮಾಡಿರುವಂತಹ M-seal ಅಂಟಿಸ್ಕೊಳ್ಳಿ ಮೂರ್ತಿಗೆ. ಆ ಮೂರ್ತಿಗೆ ಅಂಟಿಸಿದ ನಂತರ ಆ ಮೂರ್ತಿಯನ್ನು ನೀವು ಕಲ್ಲಿನ ಒಂದು ಆದಷ್ಟು ಕೆಳಭಾಗದಿಂದ, ಸಂಪೂರ್ಣ ಕೆಳಭಾಗಕ್ಕೆ ಬೇಡ, ಸ್ವಲ್ಪ ಕೆಳಭಾಗ ಜಾಗ ಬಿಟ್ಟು ಸ್ವಲ್ಪ ಮೇಲೆ ಅಂಟಿಸ್ಕೊಳ್ಳಿ ಮೂರ್ತಿನ ಹೀಗೆ. ನಂತರ ಆ ಮೂರ್ತಿಗೆ ಮತ್ತು ಕಲ್ಲಿಗೆ ಸಂಪೂರ್ಣವಾಗಿ ಎಲ್ಲ ಕಡೆ ಬ್ಲ್ಯಾಕ್ ಪೇಂಟನ್ನು ಹಚ್ಚಿ. ಪೇಂಟ್ ಸ್ವಲ್ಪ ಒಳ್ಳೆ ಕ್ವಾಲಿಟಿದಾಗಿರಬೇಕು ನೋಡಿ, ಆಗ ಮೂರ್ತಿ ಈ ಥರ ಕಾಣುತ್ತೆ. ಇದಾದ ನಂತರ ಮೂರ್ತಿ ಸ್ವಲ್ಪ ಚೆನ್ನಾಗಿ ಒಣಗಬೇಕು ಬಿಸಿಲಲ್ಲಿ. ಒಂದು 3 ರಿಂದ 4 ಅವರ್ ಒಣಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ಅವರ್ಗೆ ಚೆನ್ನಾಗಿ ಬಿಸಿಲಿದ್ರೆ 2 ಅವರ್ಗೆ ಚೆನ್ನಾಗಿ ಒಣಗುತ್ತೆ. ನಂತರ ಗೋಲ್ಡನ್ ಪೇಂಟ್ ಬೇಕು ಅಂತ ಹೇಳಿದ್ನಲ್ಲ, ಆ ಪೇಂಟ್ನ ಬ್ರಷ್ನ ಮುಂಭಾಗಕ್ಕೆ, ಚಿಕ್ಕ ಬ್ರಷ್ ಇದ್ದರೆ ಸಾಕು, ಬ್ರಷ್ನ ಮುಂಭಾಗಕ್ಕೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಮೂರ್ತಿಯ ಒಂದು ಕೆಲವು ಟೆಕ್ಸ್ಚರ್ಸ್ ಇರುತ್ತಲ್ವ, ಆಭರಣ ಆಗಿರ್ಬೋದು ಮತ್ತು ಕಿರೀಟ ಆಗಿರ್ಬೋದು, ಈ ಥರ ಭಾಗಗಳಿಗೆ ಹಾಕಿದ್ಮೇಲೆ ನೋಡಿ ಈ ಥರ ಒಣಗಿದ ಮೇಲೆ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಅತ್ಯಂತ ಸರಳವಾಗಿ ಮಾಡ್ಬೋದಾದಂಥ ವಿಧಾನ. ವಿಡಿಯೋ ಇಷ್ಟವಾಗಿದ್ದರೆ ಇತರರಿಗೂ ಹಂಚಿ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಮುಕ್ತಾಯವನ್ನು ಹಾಡ್ತೀನಿ.